ಜನರ ಸಮಾಧಿ ಮೇಲೆ ಅಧಿಕಾರವನ್ನ ನಡೆಸಿದಂತವರು ಕಾಂಗ್ರೆಸ್ನವರಲ್ಲ, ಅದು ಬಿಜೆಪಿಯವರು. ಕರೋನಾದ ದಿನಗಳನ್ನ ನಾನು ನೆನಪು ಮಾಡ್ಲಿಕ್ಕೆ ಬಯಸ್ತೀನಿ. ಜನರ ಸಮಾಧಿ ಅಲ್ಲ, ಜನರಿಗೆ ಕೊಟ್ಟಂತ ವಾಗ್ದಾನವನ್ನ ನೆರವೇರಿಸಿ ನೀವು ನಮ್ಗೆ ಆಶೀರ್ವಾದ ಮಾಡಿದ್ರಿ. 2 ವರ್ಷದಲ್ಲಿ ನಿಮ್ ಸೇವೆಯನ್ನ ಮಾಡಿದೀವಿ, ಮುಂದಿನ 3 ವರ್ಷದಲ್ಲಿ ನಾವು ನಿಮ್ ಸೇವೆ ಇದನ್ನೆಲ್ಲ ಮಾಡ್ತೀವಿ ಅಂತ ಸಾರ್ಥಕ 2 ವರ್ಷ ಅಂತ ನಾವು ಜನರ ಎದುರುಗಡೆ ಹೋಗ್ತಾ ಇದೀವಿ ಹೊರತಾಗಿ ಬಿಜೆಪಿ ಅವ್ರ ತರ ಹಿಂದಿನ ಬಾಗಲದಿಂದ ಬಂದು ಡೊಂಗಿ ರಾಜಕಾರಣ ಮಾಡುವಂತ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಬೆಂಗಳೂರಿನಲ್ಲಿ ಜೋರ್ ಮಳೆ ಬರ್ತಿದೆ, ಅಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಎಲ್ಲರೂ ಅಂತ ಹೇಳ್ತಿದ್ದಾರೆ. ಮೋಜು ಮಸ್ತಿ ಮಾಡೋದು ಬಿಜೆಪಿ ಅವ್ರಿಗೆ ಬಿಟ್ಟಿದ್ದು. ಮೋಜು ಮಸ್ತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ದೂರ ನೋಡಿ. ಮುಂಚೆಯಿಂದನೂ ನಾನು ಹೇಳ್ಕೊಂಡು ಬಂದಿದ್ದೀನಿ, ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನ ಕೊಡುತ್ತೆ, ಕಾಂಗ್ರೆಸ್ ಪಕ್ಷ ಜನಪರವಾದಂತ ಕಾರ್ಯಕ್ರಮಗಳನ್ನ ಕೊಡುತ್ತೆ. ಬಿಜೆಪಿ ಅವ್ರ ತರ ಬರೀ ಹಿಂದಿನ ಬಾಗಿಲಿನಿಂದ ಅಧಿಕಾರ ದಾಹವನ್ನ ತೀರಿಸಿಕೊಳ್ಳಿಕ್ಕೆ ಸರ್ಕಾರವನ್ನ ರಚನೆ ಮಾಡೋದು, ಕುದುರೆ ವ್ಯಾಪಾರವನ್ನ ಮಾಡಿ ಅಧಿಕಾರ ಗದ್ದುಗೆಯನ್ನ ಹಿಡಿಬೇಕಂತ ಅಷ್ಟೇ ಅವರ ಚಿಂತನೆ ಹೊರತಾಗಿ ಜನರಿಗೆ ಯೋಜನೆಯನ್ನ ತೆಗೆದುಕೊಂಡು ಬರೋದಿಲ್ಲ. ಇದು ಮೋಜು ಮಸ್ತಿಗೆ ಮಾಡುವಂತ ಕಾರ್ಯಕ್ರಮ ಅಲ್ಲ. ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಅವರ ಆಶೀರ್ವಾದ ತಕ್ಕಂಗೆ 2 ವರ್ಷ ನಾವು ಅವ್ರ ಸೇವೆಯನ್ನ ಮಾಡಿದ್ವಿ. ಉಳಿದಂತ 3 ವರ್ಷ ಸೇವೆ ಮಾಡ್ತೀವಿ. ಈಗಾಗಲೇ ಏಪ್ರಿಲ್ ತಿಂಗಳದ ಗೃಹಲಕ್ಷ್ಮಿ ಹಣವನ್ನ ನಾನು ಬಿಲ್ ಮಾಡ್ತಾ ಇದ್ದೀನಿ. ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ, ಹೆಚ್ಚು ಕಡಿಮೆ ಆಗಿರೋದ್ರಿಂದ ಅದನ್ನು ಕೂಡ ಮುಂದಿನ ದಿನದಲ್ಲಿ ಸಂಪುಟ ಪುನರ್ರಚನೆ, ಸಿಎಂ ಬದಲಾವಣೆ ಅದು ನನ್ನ ಇದಕ್ಕೆ ಬರೋದಿಲ್ಲ, ನನ್ನ ಒಂದು ಸರಹದಿಗೆ ಬರೋದಿಲ್ಲ. ಅದೇನಿದ್ರು ಹೈಕಮಾಂಡ್ಗೆ ಬಿಟ್ಟು ನೋಡಿ. ಅವರ ಮಾತಿಗೆ ಅದನ್ನ ನೋಡನೂ ಇಲ್ಲ, ಅದಕ್ಕೆ ನಾನು ಉತ್ತರನೂ ಹೇಳಲಿಕ್ಕೆ ಬರೋದು.